ಭಾಷೆಯ ವಿಚಾರಕ್ಕೆ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಟೀಕೆ ಮಾಡ್ತಿರುವಂತ ರಾಜ್ಯ ಸರ್ಕಾರ ಒಂದು ಮಹಾ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೆ. ಆರೋಗ್ಯ ಇಲಾಖೆಯ ಕಾರ್ಯಕ್ರಮದಲ್ಲಿ ಕನ್ನಡದನ್ನ ಬಳಕೆ ಮಾಡುವುದರ ಬದಲಾಗಿ ಉರ್ದುವನ್ನ ಬಳಕೆ ಮಾಡಲಾಗಿದೆ. ಉರ್ದು ಭಾಷೆಯಲ್ಲೇ ಆಹ್ವಾನ ಪತ್ರಿಕೆಯನ್ನ ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ. ಅದೇ ಭಾಷೆಯಲ್ಲೇ ಜಾಹೀರಾತನ್ನ ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಇದರ ಬಗ್ಗೆ ಕೇಳಿದ್ದಕ್ಕೆ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಉಡಾಫೆಯ ಉತ್ತರವನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಸಚಿವರ ಉಡಾಫೆ ಉತ್ತರ ಹೇಗಿತ್ತು? ಅದಕ್ಕೆ ಕರವೆಯ ಅಧ್ಯಕ್ಷರಾಗಿರುವಂತ ಪ್ರವೀಣ್ ಶೆಟ್ಟಿ ಅವರು ಯಾವ ರೀತಿಯ ಕಿಡಿಕಾರಿದ್ರು, ಜೊತೆಲಿ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಎಲ್ಲವನ್ನ ನೋಡ್ಕೊಂಡ್ ಬರೋಣ. ಉರ್ದು ಪತ್ರಿಕೆಯಲ್ಲಿ ನಾನು ಯಾವ ಅಡ್ವರ್ಟೈಸ್ಮೆಂಟ್ ಕೊಡಬೇಕು? ಇಲ್ಲ, ಈಗ ನಾನು ಹಿಂದಿ ಪೇಪರ್ ಅಲ್ಲಿ ಹಿಂದಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ, ಉರ್ದು ಪೇಪರ್ ಉರ್ದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ, ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕನ್ನಡ ಕೊಟ್ಟಿದ್ದೀನಿ. ನಿಮ್ಗೆ ಯಾಕೆ ಸಮಸ್ಯೆ ಅದರಲ್ಲಿ? ಇಲ್ಲ, ನಿಮ್ಗೆ ಏನ್ ಸಮಸ್ಯೆ? ನಿಮ್ಗೆ ಯಾಕೆ ಎಷ್ಟು ಕೀಳ ಮನೋಭಾವಗಳಿದೆ ನಿಮಗೆ? ನೀವು ಹಿಂದಿ ಮತ್ತೆ ಉರ್ದುವನ್ನ ವ್ಯಾಮೋಹ ಇದೆ ಅಂತ ಅಂದ್ರೆ ಏನು, ಉರ್ದು ಭಾಷೆಯಲ್ಲಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನಿಮ್ಗೆ ಯಾಕೆ ಅದು ಆಕ್ಷೇಪಣೆ? ಯಾಕೆ ಅಡ್ವರ್ಟೈಸ್ಮೆಂಟೇ ಕೊಟ್ಟಿರೋದು ನಾವು. ಮತ್ತೆ ಉರ್ದು ಓದೋರು ಇದ್ದಾರೆ, ಹಿಂದಿ ಓದೋರು ಇದ್ದಾರೆ, ಇಂಗ್ಲಿಷ್ ಓದೋರು ಇದ್ದಾರೆ, ಕನ್ನಡ ಓದೋರು ಇದ್ದಾರೆ. ನಿಮಗೆ ಈ ತರ ದುರಾಭಿಮಾನ ನಮ್ಮ ಪತ್ರಕರ್ತರಿಗೆ ಬರ್ತಾರೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲಪ್ಪ. ನೀವು ಯಾವ ಮಟ್ಟಿಗೆ ಇಳಿತಾ ಇದ್ದೀರಾ, ನೀವು ಸಮಾಜ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ, ಈ ದ್ವೇಷವನ್ನ ಎಷ್ಟಕ್ಕೆ ಬೆಳೆಸ್ತಾ ಇದ್ದೀರಾ, ಸ್ವಲ್ಪ ಅದು ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡೋದು ನಿಮ್ಗೆ ಗೊತ್ತಾಗ್ತದೆ. ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ನಾನು ಉರ್ದು ಅನ್ನ ವಿರೋಧ ಮಾಡಲ್ಲ. ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದ್ರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದನ್ನ ಮಾಡ. ಭವಿಷ್ಯ ನನ್ಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರ್ಬೇಕು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರ್ಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ದಿನೇಶ್ ಗುಂಡೂರಾವ್ ಉರ್ದು ಅಲ್ಲಿ ಮುದ್ರಣ ಮಾಡೋದ್ರ ಮುಖಾಂತರ ಇನ್ವಿಟೇಷನ್ ಮತ್ತೆ ಜಾಹೀರಾತನ್ನ ಕೊಡೋದ್ರ ಮುಖಾಂತರ ಕರ್ನಾಟಕ ಕನ್ನಡವನ್ನ ಕಡೆಗಣಿಸುವುದ್ರ ಮುಖಾಂತರ ಕರ್ನಾಟಕ ರಾಜ್ಯವನ್ನ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಕನ್ನಡಿಗರಿಗೆ ಉದ್ಯೋಗ ಇರಬಹುದು, ಕನ್ನಡಿಗರ ಬದುಕು ಇರಬಹುದು, ಕನ್ನಡದಲ್ಲಿ ನಾಮಫಲಕ ಇರಬಹುದು, ಎಲ್ಲ ಅನ್ನುವಂತ ಸಿದ್ದರಾಮಯ್ಯನವರು ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಉರ್ದು ಅಲ್ಲಿ ಪ್ರಿಂಟ್ ಮಾಡಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಈ ಕೂಡಲೇ ಅದನ್ನ ಬದಲಾವಣೆ ಮಾಡಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಕನ್ನಡಿಗರು ದಂಗೆ ಹೇಳ್ಬೇಕಾಗತ್ತೆ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್ಕಾರದ ಈ ನೀತಿಯನ್ನ ತಿಳ್ಕೋಬೇಕಾಗತ್ತೆ. ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕೋದು ಒಂದ್ ಕಡೆ, ಕನ್ನಡ ಅನ್ನೋದು ಇನ್ನೊಂದ್ ಕಡೆ ಉರ್ದುನ ಪ್ರೀತಿ ಮಾಡೋದು, ಪರಭಾಷೆಯನ್ನ ಪ್ರೀತಿ ಮಾಡೋದು, ಇದನ್ನ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ನಾವು ಇದನ್ನ ಯಾವತ್ತೂ ಸಹ ಇದನ್ನ ಈ ರೀತಿ ಆಗುತ್ತೆ ಅಂತ ನಾವು ಭಾವಿಸಿಲ್ಲ. ಸಿದ್ದರಾಮಯ್ಯ ಅಂದ್ರೆ ಕನ್ನಡದ ರಾಮಯ್ಯ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಉರ್ದು ಅಲ್ಲಿ ಪ್ರಿಂಟ್ ಮಾಡಿರೋದು ಅಥವಾ ನಾಳೆ ತಮಿಳಲ್ಲಿ ಪ್ರಿಂಟ್ ಮಾಡುವಂತದ್ದು, ಈ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ತೆಲುಗಲ್ಲಿ ಪ್ರಿಂಟ್ ಮಾಡುವಂತದ್ದು, ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತೆ. ಈ ಕೂಡಲೇ ಸರ್ಕಾರ ಅದನ್ನ ಬದಲಾವಣೆ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದೆ. ಎಸ್, ನೋಡಿ, ಒಂದು ಕಡೆ ಕನ್ನಡ ರಾಮಯ್ಯ ಅಂತ ಸಿದ್ದರಾಮಯ್ಯನವರು ಕರೀತಾರೆ. ಅವರ ಸಚಿವರನ್ನ ಮಾಧ್ಯಮದವರು ಕರೆಕ್ಟಾಗಿ ಪ್ರಶ್ನೆ ಮಾಡಿದ್ರು. ಎಲ್ಲೋ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಿ ಸಚಿವರು ಮೈ ಕಣ್ಣೆಲ್ಲ ಕೆಂಪಾಗ್ಬಿಡ್ತು. ಇವತ್ತು ವಿವಾದವನ್ನು ಮೈಮೇಲೆ ಹೇಳ್ಕೊಳ್ಳೋದ್ರಲ್ಲಿ ಈ ಸರ್ಕಾರಕ್ಕೆ ಅದೇನು ಖುಷಿ ಇದೆಯೋ ಗೊತ್ತಿಲ್ಲ. ಹೌದು, ಪ್ರತಿ ಬಾರಿ ವಿವಾದವನ್ನು ಹೇಳ್ಕೊಳ್ತಾನೆ ಇರುತ್ತೆ. ಹೌದು, ಅದರಲ್ಲಿ ಭಾಳ ದೊಡ್ಡ ವಿವಾದ ಇದು. ಪ್ರತಿಯೊಬ್ಬ ಕನ್ನಡಿಗ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟರು ಏನು ನಿಲುವು ತಗೊಂಡು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಭುಗಿಲೇಳುತ್ತೆ ಇದು ಅನ್ನುವಂಥದ್ದನ್ನು ಏನು ಮಾಹಿತಿ ಕೊಟ್ಟಿದ್ದಾರೆ, ಹೌದು, ಖಡಕ್ ಸಂದೇಶ ಕೊಟ್ಟಿದ್ದಾರೆ, ಇದನ್ನು ಪ್ರತಿಯೊಬ್ಬ ಕನ್ನಡ ಹೋರಾಟಗಾರರು ಮಾಡಬೇಕಾಗಿತ್ತು. ಎಕ್ಸಾಕ್ಟ್ಲಿ. ಇವತ್ತು ಇವರೇನು ಉರ್ದುವಲ್ಲಿ ಬಿಟ್ಟಿದ್ದಾರೆ, ಹೌದು,
ಅಧಿಕೃತ ಭಾಷೆ ಕನ್ನಡ ಇರಬೇಕಾದ್ರೆ ಕನ್ನಡದಲ್ಲಿ ಆಹ್ವಾನ ಪತ್ರಿಕೆ ಕೊಟ್ಟು ಎಲ್ಲ ಪತ್ರಿಕೆಯಲ್ಲೂ ನೀವು ಕನ್ನಡದಲ್ಲೇ ಕೊಡಿ. ಹೌದು. ಒಂದು ಸಮುದಾಯವನ್ನು ಮೆಚ್ಚಿಸೋಕ್ಕೋಸ್ಕರ ನೀವು ಕನ್ನಡವನ್ನು ಕಡೆಗಣಿಸ್ತೀರಿ ಅಂತಂದರೆ, ನೀವು ಅದನ್ನೇ ಸಮರ್ಥಿಸ್ಕೊಳ್ತೀರಿ ಅಂತಂದರೆ ನೀವು ಬಂಡ ಬಿದ್ದೋಗಿದ್ದೀರಿ. ಹೌದು. ನಿಮಗೆ ಕನ್ನಡದ ವಿಚಾರದಲ್ಲಿ ನೈತಿಕತೆ ಇಲ್ಲ. ಕನ್ನಡಿಗರು ಸ್ವಾಭಿಮಾನಿಗಳಂತ ಹೇಳ್ತಿದ್ದೀವಿ, ಇವತ್ತೇ ಸಿಡಿದೇಳಬೇಕಾಗಿತ್ತು. ಇವರ ಹೇಳಿಕೆ ವಿರುದ್ಧ ಸಿಡಿದೇಳಬೇಕಾಗಿತ್ತು. ಒಬ್ಬ ಸಚಿವನ ಬಾಯಲ್ಲಿ ಇನ್ನೊಂದು ಭಾಷೆಯನ್ನು ಇದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ನಾಳೆ ಯಾವುದೇ ವಿಚಾರದಲ್ಲಿ ಬೇರೆ ಭಾಷೆಯನ್ನು ಮಾತಾಡಿದಾಗ ನೈತಿಕತೆನೇ ಇಲ್ಲ ನಮಗೆ ಮಾತಾಡೋ ರೀತಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು ಇವರು. ಹೌದು. ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಆಹ್ವಾನ ಪತ್ರಿಕೆ ಕೊಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಿಮಗೆ. ನೀವು ಯಾರನ್ನೋ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ, ಅಯ್ಯೋ ಕೇಂದ್ರ ಸರ್ಕಾರ ಏನೋ ಮಾಡಿಬಿಡ್ತಾ ಇದೆ, ಭಾರತವನ್ನು ಕೆಡಿಸ್ಬಿಡ್ತಾ ಇದೆ ಅನ್ನುವಂಥ ನೀವು ನಿಮ್ಮದು ಅಂತ ಬಂದರೆ ಕನ್ನಡವನ್ನು ಹಂಗೆ ಕಡೆಗಣಿಸ್ಬಿಡ್ತೀರಿ. ಇದರಿಂದ ಕನ್ನಡಕ್ಕೆ ಏಟಾಗೋದಿಲ್ಲ. ನೀವು ಒಂದು ಸಮುದಾಯದ ಬಾಲ ಬಡಿಯೋ ಕಾರ್ಯ ಮಾಡ್ತಾ ಇದ್ರಿ. ಹೌದು. ಒಂದನ್ನೇನೋ ಉಳಿಸ್ಕೊಳ್ಳೋಕೆ ಹೋಗಿ ಹಿಂದೂ ಸಮುದಾಯವನ್ನು ಕಡೆಗಣಿಸಿದ್ದಾಯ್ತು, ಈಗ ಕನ್ನಡಿಗರನ್ನ ರೊಚ್ಚಿಗೆಪ್ಸ್ತಾ ಬರ್ತಾ ಇದ್ರಿ. ಅವ್ರು ಸಿಡಿದು ಹೇಳ್ತಾರೆ ನಿಮ್ಮ ಬಗ್ಗೆ ಅಷ್ಟೇ. GBA ಮೂಲಕ ಬೇರೆ ಬೇರೆ ಭಾಷಾವಾರು ವಿಂಗಡಣೆ ಆದಂಗೆ ಮಾಡಿ ಬೇರೆ ಬೇರೆಯವ್ರ ಕೈಗೆ ಹಿಡಿತ ಸಿಗುವಂತೆ ಮಾಡಿದ್ದು ಇದೇ ಸರ್ಕಾರದ ವೈಫಲ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಮಾತುಕತೆ ನಡೀತಿರ್ಬೇಕಾದ್ರೆ ಮತ್ತೆ ನೀವು ಉರ್ದುವಲ್ಲಿ ಆಹ್ವಾನ ಪತ್ರಿಕೆ ಕೊಡ್ತೀರಿ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ರೋಗ ನಿರೋಧಕ ಚಿಕಿತ್ಸೆ ಉಚಿತ ಆಂಬ್ಯುಲೆನ್ಸ್ ಬಿಡುಗಡೆ ಕಾರ್ಯಕ್ರಮ ಏನಿತ್ತು, ಹೌದು, ಅಧಿಕೃತ ಭಾಷೆ ಕನ್ನಡದಲ್ಲೇ ಕೊಡಬೇಕಾಗಿತ್ತು. ನೀವು ಎಲ್ಲಿ ಬೇಕಾದ್ರೂ ಕೊಟ್ಬಿಡಿ. ಹೌದು. ಕನ್ನಡ ಕಲಿಯಕ್ಕಾಗಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಇರೋದಕ್ಕೆ ಅಯೋಗ್ಯರನ್ನೋ ಲೆಕ್ಕಾಚಾರ ಆಗೋಗುತ್ತೆ. ಕನ್ನಡ ಕಲಿಬೇಕು, ಇಲ್ಲಿಯ ಭಾಷೆ ಕಲಿಬೇಕು, ಎಲ್ಲ ಸೌಲಭ್ಯಗಳು ಬೇಕು. ನಿಮಗೆ ಕನ್ನಡ ಕಲಿಯೋಕ್ಕಾಗೋದಿಲ್ಲ. ನಾವು ಕನ್ನಡದಲ್ಲಿ ಪ್ರಕಟಣೆ ಕೊಟ್ಟರೆ ನಿಮ್ಗೆ ಓದೋಕ್ಕಾಗೋದಿಲ್ವಾ? ಇವರ ಅರ್ಥ ಅದೇ ಆಯ್ತಲ್ಲ. ಈಗ ಹೌದು, ಕಲೀರಿ. ಇಲ್ಲಿ ಎಲ್ಲವನ್ನೂ ಬಳಸ್ಕೊಳ್ತೀರಲ್ವಾ? ಭಾಷೆಯನ್ನು ಕಲಿತು ಈ ಎಲ್ಲರ ಜೊತೆ ಕಲಿತು ಬಿಡಿ, ಬೆರೆತು ಬಿಡಿ. ನೀವು ಹೌದು, ಯಾವ ಭೇದ ಭಾವನೂ ಇರಲ್ಲ. ನಮ್ಮಷ್ಟು ಉದಾರತೆ ಮತ್ತೊಂದು ರಾಜ್ಯದಲ್ಲಿ ಇಲ್ಲ, ಸಿಗೋದೇ ಇಲ್ಲ. ಅಂಥ ರಾಜ್ಯದಲ್ಲಿದ್ದ ನೀವುಗಳು ಒಬ್ಬ ಸಚಿವರಾಗಿ ಹೌದು, ಮಾಡಿದ್ದ ತಪ್ಪನ್ನ ಸಮರ್ಥಿಸ್ಕೊಳ್ಳೋ ಬರದಲ್ಲಿ ಈ ರೀತಿ ಮಾಡ್ತೀರಿ. ಪತ್ರಕರ್ತ ಕೇಳಿದ ಪ್ರಶ್ನೆನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನಿಟ್ಟಲ್ಲಿ ಮಾತಾಡ್ತೀರಿ. ಹೌದು. ಅಧಿಕೃತ ಭಾಷೆ ಇರಬೇಕಾದ್ರೆ ನೀವು ಯಾಕೆ ಅದನ್ನು ಕೊಟ್ರಿ ಅಂತ ಕೇಳಿದ್ರೆ ಉರ್ದು ಪತ್ರಿಕೆಯಲ್ಲಿ ಬೇರೆ ಏನು ಕೊಡಬೇಕು, ಕನ್ನಡದಲ್ಲಿ ಕೊಡಿ, ಏನಾಗುತ್ತೆ? ಓದೋರು ಓದ್ಕೊಳ್ತಾರೆ, ಸೌಲಭ್ಯ ಬೇಕು ಅಂದ್ರೆ ಕೇಳ್ಕೊಂಡು ಬರ್ತಾರೆ. ಹೌದು. ನಿಮ್ಮ ಅಧಿಕೃತ ವೆಬ್ಸೈಟಲ್ಲೂ ಕೂಡ ನೀವು ಅದನ್ನೇ ಪ್ರಕಟಣೆ ಮಾಡಿದ್ದೀರಿ, ಉರ್ದು ಇದನ್ನೇ ಪ್ರಕಟಣೆ ಮಾಡ್ಕೊಂಡಿದ್ದೀರಿ. ಉರ್ದು ಆಹ್ವಾನ ಪತ್ರಿಕೆಗೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದ್ದೀರಿ. ನೀವೆಲ್ಲ ಪ್ರಶ್ನಾತೀತರಾಗೋಗ್ಬಿಟ್ಟಿದ್ದೀರಿ. ಹೌದು. ನೀವು ಯಾರ ಓಲೈಕೆಗೆ ಬೇಕಾದ್ರೂ ಹೋಗ್ಬೋದು, ಅದು ಮತಯಾಚನೆಯಲ್ಲಿ ಮಾತ್ರ ಇಟ್ಕೊಳ್ಳಿ. ನೀವು ಹೌದು, ಆಡಳಿತದ ವ್ಯವಸ್ಥೆ ಅಡಿ ತರಬೇಡಿ ಅದನ್ನು. ನೀವು ಕೈ ಮುಗಿದು ಕೇಳುವಂಥ ಮತಯಾಚನೆಯಲ್ಲಿ ಹೋಗ್ತಿರಲ್ಲ, ಆ ಒಂದು ಚುನಾವಣಾ ಸಂದರ್ಭಕ್ಕೂ ಅಥವಾ ಚುನಾವಣಾ ಗಿಮಿಕ್ಕಿಗೂ ಅದನ್ನು ಬಳಸಿ. ಹೌದು. ರಾಜ್ಯದ ವಿಚಾರ ಬಂದಾಗ, ಭಾಷಾ ವಿಚಾರ ಬಂದಾಗ ಹೋರಾಟಗಾರರ ಜೊತೆ ಕನ್ನಡದ ಬದ್ಧತೆ ಉಳಿಸ್ಕೊಂಡಿರುವ ಮಾಧ್ಯಮಗಳು ಕೂಡ ಅಲ್ಲಿ ನಿಂತ್ಕೊಳ್ತವೆ. ಹೌದು, ನಿಂತ್ಕೊಳ್ಳೇಬೇಕು. ಇದೇ ರಾಜ್ಯದಲ್ಲಿ ಅನ್ನ ತಿಂತಾ ಇರೋರು, ಹೌದು, ಈ ನೆಲದ ಗಾಳಿ ಕುಡಿದು ವಾಸ ಮಾಡ್ತಾ ಇರುವಂಥವ್ರು ನಾವು. ಈ ನೆಲದ ಬದ್ಧತೆಗೆ ನಾವು ಯಾವಾಗಲೂ ಬದ್ಧರಾಗಿರ್ತೀವಿ. ಹೌದು. ನಿಮ್ಮಂಥ ಬಾಲ ಬಡಕರನ್ನ ಎಚ್ಚರಿಸೋದಕ್ಕೆ ಸದಾ ಎಲ್ಲರೂ ಒಗ್ಗೂಡ್ತೀವಿ. ಇಲ್ಲಿ ಬೇರೆ ಏನೂ ಇಲ್ಲ. ಭಾಷಾವಾರು ಬಂದಾಗ ನಾವೆಲ್ಲ ಒಂದು. ಹೌದು, ಕನ್ನಡವೇ ಮೊದಲು. ಉರ್ದು ಭಾಷೆ ಮೇಲೆ ಯಾರಿಗೂ ಆರೋಪ ಇರಲಿಲ್ಲ, ಹೌದು. ನೀವಾಗೇ ತಂದಿಡೋ ಪ್ರಯತ್ನ ಮಾಡ್ತೀರಿ. ಅವರು ಕೂಡ ಅದನ್ನ ಸಹಿಸೋದಿಲ್ಲ. ನಿಜವಾದ ಆ ಬಂಧುಗಳು ಕೂಡ ಇದನ್ನು ಸಹಿಸೋದಿಲ್ಲ. ಹೌದು. ಬೇಕು ಅಂತ ಯಾರನ್ನೂ ಬಯಸೋದಿಲ್ಲ. ರಾಜ್ಯ ಭಾಷೆ ಏನಿದೆ ಅದರಲ್ಲೇ ಕೊಡಿ ಅಂತಾನೆ ಹೇಳುತ್ತೆ ನೀವು ಸರ್ಕಾರದವರು. ನೀವೊಬ್ಬ ಮುಸಲ್ಮಾನ್ ಮುಖಂಡರ ಮೂಲಕ ನೀವು ಮಾಡಿಸಿದ್ರೆ ಇಷ್ಟೊಂದು ಇದಾಗ್ತಿರ್ಲಿಲ್ಲ. ನೀವು ಸರ್ಕಾರಿ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕೊಂಡಿದ್ದೀರಿ. ಕೇಳಿದ್ದಕ್ಕೆ ಉಡಾಪೆ ಉತ್ತರ ಕೊಡ್ತೀರಿ. ಇವತ್ತು ಏನು ಈ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಆ ಬಣ ಏನಿದೆ ಅವರು ಎಚ್ಚೆತ್ತು ಮಾತಾಡಿದರೆ ಬೇರೆಯವರಿಗೆಲ್ಲ ನಾಚಿಕೆಯಾಗಬೇಕು ಈ ಹೋರಾಟಗಾರರಿಗೆ. ಹೌದು. ಹಿಂದಿ ಹೇರಿಕೆ ಅಂತ ಬಂದಾಗ ಎಲ್ಲಿಲ್ಲದ ಬಿಲದ ಇದ್ದ ಈಚೆ ಎಲ್ಲ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡುವಂಥವ್ರು ಈಗೆಲ್ಲೋಗಿದ್ದಾರೆ? ಯಾರೂ ಕಾಣಿಸ್ತಿಲ್ಲ.
ಈಗ ಕನ್ನಡ ಅಲ್ವಾ? ಈಗ ನಿಮಗೆ ಅಭಿಮಾನ ಇಲ್ವಾ? ಅವ್ರು ಯಾರೋ ನಿಂತ್ಕೊಂಡು ದುರಭಿಮಾನ ಅಂತ ಹೇಳ್ತಾರೆ ಕನ್ನಡದ ಬಗ್ಗೆ ಮಾತಾಡಿದ್ದಕ್ಕೆ. ಎಲ್ಲೋಯ್ತು ನಿಮ್ಮ ಅಭಿಮಾನಗಳು? ಕನ್ನಡದ ಬಗ್ಗೆ ಧ್ವನಿ ಎತ್ತಿದ ಪತ್ರಕರ್ತನಿಗೆ ದುರಭಿಮಾನ ಅಂತ ಹೇಳ್ತಾರೆ ಅವರು. ಕನ್ನಡದಲ್ಲಿ ಅಧಿಕೃತವಾಗಿ ಪ್ರಕಟಣೆ ಕೊಡ್ಬೋದಾಗಿತ್ತಲ್ಲ ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಅಂತಂದರೆ ದುರಭಿಮಾನ ಅಂತ ಹೇಳ್ತಾರೆ. ಹೌದು. ನಿಜವಾದ ಹೋರಾಟಗಾರರು ಸತ್ತಿದ್ದಾರೆ. ಹಾಗಾದರೆ ಎಲ್ಲೋ ಬೆರಳೆಣಿಕೆ ಇಂಥವ್ರು ಮಾತ್ರ ಮಾತಾಡುವಂತಾದರೆ ಬೇರೆ ಹೋರಾಟಗಾರರು ಎಲ್ಲಿದ್ದಾರೆ? ಬಾಲ ಬಡಿತಾ ಕೂತಿದ್ದಾರೆ. ಅದೇ ಹಿಂದಿ ಏರಿಕೆ ಬನ್ರಿ, ಯಾಕಂದ್ರೆ ಯಾರು ಬಂದು ಉಲ್ಟಾ ಮಾತಾಡೋರಿಲ್ಲ. ಹೌದು. ನೀವು ಉರ್ದು ಬಗ್ಗೆ ಮಾತಾಡೋದು ನಾಳೆ ಬೆಳಿಗ್ಗೆ ಮನೆ ಹತ್ರ ಏನಾಗ್ಬಿಡುತ್ತೆ ಅಂತ ಭಯ ಅವರಿಗೆ. ಕೇಂದ್ರವನ್ನು BJPಯನ್ನು ಹೌದು, ಪ್ರತಿ ಬಾರಿ ಬೊಟ್ಟು ಮಾಡ್ತಾರೆ. ಬೊಟ್ಟು ಮಾಡಿಕೊಂಡು ಆ ಹಿಂದಿ ಹೇರಿಕೆ ಅನ್ನುವಂಥದ್ದನ್ನು ತಡ್ಕೊಂಡು ಬರಬೇಕು ಅನ್ನುವಂಥದ್ದನ್ನು. ಯಾಕಂದರೆ ಅದು ಯಾವುದೋ ಒಂದು ಇದರಲ್ಲಿ ಇರುತ್ತೆ, ಇಲ್ಲಿಗೆ ಯಾರಿಗೂ ಸಂಬಂಧ ಇಲ್ಲ ಅನ್ನೋದ್ರ ರೀತಿಯಲ್ಲಿ ಇದು ಮಾಡ್ತಾರೆ. ಹಿಂದಿ ಅಂದರೆ ಒಂದು ಬೇರೆ ರೂಪದಲ್ಲಿದೆ. ಹೌದು. ಅವ್ರು ನಮ್ಮನ್ನು ಈ ಇಲಿಗಳ ಥರ ಇರೋ ನಮ್ಮನ್ನು ಮುಟ್ಟೋದಿಲ್ಲ ಅಂತ ಇವ್ರಿಗೆ ಒಂದು ಭದ್ರತೆ ಅದು. ಹೌದು. ಇವತ್ತು ಉರ್ದು ಬಗ್ಗೆ ಮಾತಾಡಲಿ, ವಿರುದ್ಧವಾಗಿದ್ದಾಗ ಮಾತಾಡಲಿ ಯಾರಾದರೂ. ಪಕ್ಷದ ಬಾಲ ಬಡ್ಕೊಂಡು ಕೂತಿದ್ದಾರೆ. ಈಗ ಯಾರು ಆಡಳಿತ ಪಕ್ಷ ಇದೆ ಅದ್ರ ಬಾಲ ಬಡ್ಕೊಂಡು ಕೂತ್ಕೊಂಡಿದ್ದಾರೆ. ಕನ್ನಡದ ಹೆಸರು ಹೇಳ್ಕೊಂಡು ಹಿಂದಿ ಏರಿಕೆ ವಿಚಾರವಾಗಿ ಮಾತಾಡ್ಕೊಂಡು ಬರುವಂಥವೆಲ್ಲ ಈಗ ಬರಬೇಕಾಗಿತ್ತು ನಿಜವಾದ ಹೋರಾಟಗಾರ. ಹೌದು, ನಿಜವಾದ ಹೋರಾಟಗಾರ ಈಗ ಬರಬೇಕಾಗಿತ್ತು. ಕನ್ನಡಿಗರ ಕಾವಲಿಗರು. ಕನ್ನಡಿಗರ ಬಗ್ಗೆ ಮಾತಾಡಿದ್ದಕ್ಕೆ, ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ದಕ್ಕೆ ದುರಭಿಮಾನ ಅಂತ ಹೇಳ್ತಾರಲ್ಲ, ಈಗ ಬರಬೇಕು. ನಿಮ್ಮ ಭಾಷಾಭಿಮಾನ ತೋರಿಸ್ಬೇಕೀಗ. ಯಾರೋ ಒಬ್ಬರು ಹೋರಾಟಗಾರರು ಬಂದು ನಿಂತ್ಕೊಳ್ಳೋದಲ್ಲ. ಈ ರಾಜ್ಯದಲ್ಲಿ ವಾಸ ಮಾಡುವಂಥ ಪರಭಾಷಿಕರಿಗೆ ಅಭಿಮಾನ ಇರುವಂಥದ್ದು ಕನ್ನಡದ ಮೇಲೆ. ಹೌದು. ನೀವು ಅಲ್ಲಿ ಒಡಕ ತರೋ ಪ್ರಯತ್ನ ಮಾಡಿದ್ರಿ. ಯಾರೊಬ್ಬರು ಬಯಸೋದಿಲ್ಲ ನಮ್ಮ ಭಾಷೆಯಲ್ಲಿ ಹಾಕಿ, ತಮಿಳಲ್ಲಿ ಹಾಕಿ, ತೆಲುಗಲ್ಲಿ ಹಾಕಿ ಅಂತೇಳಿ. ಹೌದು. ಎಲ್ಲರೂ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಮಾತಾಡ್ತಾನೂ ಇದ್ದಾರೆ. ಎಲ್ಲೋ ಬೆರಳೆಣಿಕೆ ಅವ್ರು ಮಾಡಿರೋ ತಪ್ಪನ್ನು ಸರಿಪಡಿಸುವಂಥ ಕಾರ್ಯ ಒಂದೊಂದು ಕಡೆಯಿಂದ ಆಗ್ತಾಗುತ್ತೆ. ಹೌದು. ನೀವು ಈ ರೀತಿ ಕಾರ್ಯಗಳು ಮಾಡಿದಾಗ ಏನಾಗುತ್ತೆ, ಇದೊಂಥರ ಪ್ರಚೋದನೆ ಕೊಟ್ಟಂಗಾಗುತ್ತೆ. ಉತ್ತೇಜನ ಕೊಡ್ತಿದ್ದಾರೆ. ನಾಳೆ ಕನ್ನಡದ ಸುತ್ತಮುತ್ತಲು ವಾತಾವರಣ ಇರುವಂಥವ್ರೆಲ್ಲ ಇವರು ಬೋರ್ಡ್ಗಳನ್ನ ಹಾಕೊಂಡು ಬಿಡ್ತಾರೆ. ಸರ್ಕಾರವೇ ಅಧಿಕೃತವಾಗಿ ಹೇಳಿದೆಯಲ್ಲ, 60% ಅಲ್ಲ 100% ಹಾಕೊಂಡು ನಾಳೆ ಎಲ್ಲಿ ಬೇಕೋ ಅಲ್ಲಿ ಹಾಕೋತಾರೆ. ಅವರ ಪ್ರಾಬಲ್ಯ ಇರೋ ಕ್ಷೇತ್ರಗಳೆಲ್ಲ ಹಾಕೊಳ್ತಾ ಬರ್ತಾರೆ. ತಡೀರಿ, GBA ಮಾಡ್ಕೊಂಡು ಕೂತಿದ್ದೀರಲ್ಲ, ಪ್ರಾಬಲ್ಯ ಒಬ್ಬೊಬ್ರು ಕ್ಷೇತ್ರಕ್ಕೆ ಏನೇನಾಗುತ್ತೋ ಹರಿದು ಹಂಚಿಕೊಟ್ಬಿಟ್ಟಿದ್ದೀರಿ. ಹೌದು. ತಡೀರಿ ನೋಡೋಣ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಬರುವಂಥದ್ದು, ವಾಪಸ್ ನೀವೇನು ಮಾತಾಡ್ತಿದ್ದೀರೋ ನಿಮಗೆ ಬರುವಂಥದ್ದು. ಯಾವುದು ದುರಭಿಮಾನ ಆಗತ್ತೆ, ಯಾವುದು ಅಭಿಮಾನ ಆಗತ್ತೆ, ನಿಮ್ಮವರಿಗೂ ಬರುತ್ತೆ. ಭಾಷೆ ಬಗ್ಗೆ ಮಾತಾಡಿದ್ರೆ ದುರಭಿಮಾನ ಅಂತೀರಿ. ನಾಚಿಕೆ ಆಗಬೇಕು ನಿಮ್ಮ ಬಂಡ ರಾಜಕೀಯಕ್ಕೆ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಓಲೈಕೆಗೆ ಭಾಷೆಯನ್ನು ಮರೆತು ದುರಭಿಮಾನ ಅನ್ನುವಂಥದ್ದೇನಿದೆ ಇವತ್ತು ಆ ಒಂದು ಸಮುದಾಯದ ಒಂದು ವರ್ಗಕ್ಕೆ ಸೀಮಿತ ಆಗೋದಕ್ಕೆ ಹೊರಟಿದ್ರಿ. ಇವತ್ತು ಭಾಷೆ ತಂದುಬಿಟ್ಟಿದ್ರಿ. ಅದರ ಮಧ್ಯದಲ್ಲಿ ಒಂದು ಸಮುದಾಯ ತರ್ತಿದ್ರಿ, ಒಂದು ಧರ್ಮ ತರ್ತಿದ್ರಿ. ಇವತ್ತು ಭಾಷೆ ತಂದ್ರಿ. ಮುಳುಗ್ಲಿಕ್ಕೆ ತುಂಬ ಹತ್ತಿರ ಇದ್ದೀರಿ ಅಂತ ಅನ್ಸುತ್ತೆ. ಹೌದು. ಭಾಷಾ ವಿಚಾರದಲ್ಲಿ ಕೆಣಕಿ ಏನೇನಾಗಿದೆ ಹಿಂದೆ ಇತಿಹಾಸಗಳನ್ನು ಒಂದು ಸರಿ ಪರಾಮರ್ಶೆ ಮಾಡ್ಕೊಳ್ಳಿ, ಒಂದು ಸರಿ ತಿರು ಹಾಕಿ. ಭಾಷಾ ವಿಚಾರದಲ್ಲಿ ಏನೇನು ನಡೆದಿದ್ದಾವೆ, ಬೆಂಗಳೂರು ಎಂಥ ಉದ್ವಿಗ್ನ ಪರಿಸ್ಥಿತಿಗೆಲ್ಲ ಕಾರಣ ಆಗಿತ್ತು ಅಂತೇಳಿ. ಇವತ್ತು ಹೋರಾಟಗಾರರು ಬರೀ ಮಾತಲ್ಲಿದ್ದಾರೆ. ಕೃತಿಗೆ ಬಂದರೆ, ಎಲ್ಲರೂ ಒಗ್ಗೂಡಿದ್ರೆ, ನಿಮ್ಮ ದುರಭಿಮಾನ ಏನಿದೆ ಅದಕ್ಕೆ ಕಾಲ ಉತ್ತರ ಕೊಡಬೇಕಾಗತ್ತೆ. ಹೌದು. ನಿಜಕ್ಕೂ ನಿಮ್ಮ ದುರಭಿಮಾನ ಇದು. ನೀವು ಒಂದು ಭಾಷೆಯನ್ನು ಓಲೈಸೋದಕ್ಕೋಸ್ಕರ ಕನ್ನಡದ ಕಡೆಗಣನೆ ಮಾಡಿದ್ದು ನಿಮ್ಮ ದುರಭಿಮಾನ. ಎಸ್ ಏನಾದರೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಳುತ್ತೆ ಏನಂತ ನೋಡಬೇಕು.